ಬೆಂಗಳೂರು ಪಶ್ಚಿಮ ಪಾಲಿಕೆಯ ವ್ಯಾಪ್ತಿಯಲ್ಲಿ ಭೀತಿ ಕಾಡ್ತಾ ಇದೆ. ಅಲ್ಲಿನ ಸಾರ್ವಜನಿಕರಿಗೆ ಕುಟುಂಬಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಭಯದಲ್ಲೇ ಬದುಕ್ತಾ ಇದೆ. ಹಲವಾರು ಕುಟುಂಬಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಭಯದಲ್ಲಿ ಬದುಕುತ್ತಿವೆ. ಹಲವಾರು ಕುಟುಂಬಗಳು ದುಸ್ಥಿತಿ ಕಟ್ಟಡ ತೆರವುಗೊಳಿಸದೆ ಬೇಜವಾಬ್ದಾರಿಯನ್ನ ಮುಂದುವರಿಸ್ತಾ ಇದ್ದಾರೆ. ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ಭೀತಿ ಉಂಟಾಗಿದೆ. ಆರ್ಆರ್ ನಗರದ ಜವರೇಗೌಡ ನಗರದ ಕಟ್ಟಡ ನೋಟಿಸ್ ಅಂಟಿಸಿ ಸೈಲೆಂಟ್ ಆಗಿದ್ದಾರೆ ಆಫೀಸರ್ಸ್. ಬಿಲ್ಡಿಂಗ್ 8 ಇಂಚು ಮುಂದಕ್ಕೆ ಬಾಗಿದ್ರೂ ಕೂಡ ಮೌನವನ್ನ ತಾಳಿದ್ದಾರೆ. ಅಡಿಪಾಯದಿಂದ ಮುಂದಕ್ಕೆ ಬಾಗಿದಂತಹ ಕಟ್ಟಡ ಅಧಿಕಾರಿಗಳ ಪರಿಶೀಲನೆಯಲ್ಲಿ ದುಸ್ಥಿತಿ ಪತ್ತೆಯಾಗಿದೆ. ಬೆರುಕಿನಿಂದಾಗಿ ಬೀಳುವ ಸ್ಥಿತಿಯಲ್ಲಿ ಕಟ್ಟಡ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೆರುಕಿನಿಂದಾಗಿ ಬೀಳುವ ಸ್ಥಿತಿಯಲ್ಲಿ ಕಟ್ಟಡ ಇದೆ. ಜೀವ ಭಯದಲ್ಲೇ ಹಲವಾರು ಕುಟುಂಬಗಳು ಕೂಡ ಬದುಕುತ್ತಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. 8 ಇಂಚು ವಾಲಿರುವಂಥದ್ದು ಆ ಒಂದು ಕಟ್ಟಡ. ಇನ್ನು ಇದು ಈ ಆರ್ಆರ್ ನಗರದ ಜವರೇಗೌಡ ನಗರದಲ್ಲಿ ಇರತಕ್ಕಂಥ ಒಂದು ಕಟ್ಟಡ ಆಗಿದೆ. ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕಟ್ಟಡ ಇದಾಗಿರುವಂಥದ್ದು. ಆ ಕಟ್ಟಡದ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ. ಒತ್ತುವರಿ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಸ್ಥಳೀಯರ ದೂರಿನ ಮೇರೆಗೆ ಜಿಬಿಎ ಆಫೀಸರ್ಸ್ ಚೆಕ್ ಮಾಡಿದ್ದಾರೆ, ನೋಟಿಸ್ ಜಾರಿ ಮಾಡಿದ್ದಾರೆ, ದಾಖಲೆ ಒದಗಿಸಲು ಸೂಚನೆಯನ್ನ ಕೂಡ ನೀಡಿದ್ದಾರೆ. ನೋಟಿಸ್ ನೀಡಿದ್ರು ದಾಖಲೆಯನ್ನ ಸಲ್ಲಿಕೆ ಮಾಡಿದ ಆರೋಪ ಕೂಡ ಕೇಳಿಬಂದಿದೆ. ಬಿಲ್ಡಿಂಗ್ ಓನರ್ ವಿರುದ್ಧ ನೋಟಿಸ್ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ನೋಟಿಸ್ ಅಂಟಿಸಿ ಅಧಿಕಾರಿಗಳು ಗಪ್ಚುಪ್ಪ ಆದ್ರ ಹಾಗಾದ್ರೆ ಅಧಿಕಾರಿಗಳ ನಡೆಯನ್ನ ಪ್ರಶ್ನೆ ಮಾಡ್ತಾ ಇರುವಂತಹ ಸ್ಥಳೀಯರು ಪ್ರಾಣ ಹೋದ್ಮೇಲೆ ಕ್ರಮವನ್ನು ಕೈಗೊಳ್ತೀರಾ ಅಂತ ಕಿಡಿಕಾರ್ತಾ ಇದ್ದಾರೆ. ಒತ್ತುವರಿ ಜಾಗದಲ್ಲಿ ನಿರ್ಮಾಣ ಆದಂತಹ ಕಟ್ಟಡ ಇದಾಗಿದೆ. ಹೀಗಂತ ಜಿಬಿಎ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ಕೂಡ ಹೊರಗಾಕಿದ್ದಾರೆ. ನಿವಾಸಿಗಳು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಅದು ವೆಯ್ಟ್ ಅದು 4 ಫ್ಲೋರ್ ಕಟ್ಟಿದ್ದಾರೆ. ಅದು ಕಡಿಮೆ ಜಾಗದಲ್ಲಿ 4ಕ್ಕೆ 12 ಕಟ್ಟಿರೋದ್ರಿಂದ ಜಾಯಿನ್ ಮಾಡಿ ಕಟ್ಟಿದ್ದಾರೆ. ಅದು 4 ಫ್ಲೋರ್ ಹೋಗಿದೆಯಲ್ಲ ಚಿಕ್ಕ ಜಾಗದಲ್ಲಿ ಅದು ವೆಯ್ಟು ಜಾಸ್ತಿ ಆಗಿಬಿಟ್ಟು ನಮ್ಮ ಬಿಲ್ಡಿಂಗು ಡ್ಯಾಮೇಜ್ ಆಗಿಬಿಟ್ಟಿದೆ. ಮಾಡಿ ಇದು ಕೆಳಗಡೆನೂ ಅಷ್ಟೇ ಎಲ್ಲ ಜಾಯಿನ್ ಮಾಡಿ ಕಟ್ಟಿದ್ರು. ಹಂಗಾಗಿ ಜಾಸ್ತಿ ವೆಯ್ಟು ಜಾಸ್ತಿ ಆಗಿ ಅದು ಮುಂದೆ ಮೂವ್ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ನಮ್ಮದೂ ಮುಂದೆಗಡೆ ಎಳ್ಕೊಂಬಿಟ್ಟಿದೆ. ಅದು ನಾವು BBMPಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಅವರು ಆಕ್ಷನ್ ಎಲ್ಲ ತೊಗೊಂಡಿದ್ದಾರೆ. ತಗೊಂಡು ಮಂಡ್ಯ ಬಂದು ಡೆಮಾನಿಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇದು ನಾಳೆ ಏನಾಗುತ್ತೋ ಇವಾಗ ಏನಾಗುತ್ತೋ ಅಂತ ಭಯದಲ್ಲೇ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ, ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ 6 ಅಡಿ 3 ಅಡಿ ಜಾಗ ಸಿಕ್ಕಿದ್ರೆ ಸಾಕು, ಬಿಲ್ಡಿಂಗ್ ಕಟ್ಟಡಗಳು ತಲೆ ಎತ್ತಿ ನಿಂತ್ಕೊತವೆ. ನೀವು ನೋಡ್ಬೋದು, ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ ಇದ್ದೀವಿ. ಇಲ್ಲಿ ಒಂದು ಕಟ್ಟಡ 4ಕ್ಕೆ 20 ಕಟ್ಟಡ ತಲೆ ಎತ್ಕೊಂಡು ನಿಂತಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಒಂದು ಕ್ರಮಗಳು ಜಾರಿ ಮಾಡಿಲ್ಲ. ಇಲ್ಲಿ ಅಕ್ಕಪಕ್ಕ ಇರುವಂಥ ನಿವಾಸಿಗಳು ಜೀವ ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ಆಗಿದೆ. ಇತ್ತೀಚೆಗಷ್ಟೇ ಅಧಿಕಾರಿಗಳು ಬಂದು ಇಲ್ಲಿರೋರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ, ತೆರವು ಮಾಡಬೇಕು, ಡೆಮಾಲಿಷ್ ಮಾಡ್ತೀವಿ ಅಂತ. ಆದರೆ ಅವರು ಸೋಮಾರಿತನ ಎಷ್ಟು ಅನ್ನೋದನ್ನ ನೀವು ನೋಡ್ಬೋದು. ಇದರಲ್ಲಿ ನೀವು ತೋರಿಸ್ತಾ ಹೋಗ್ತೀನಿ. ಇದೇ ಅಧಿಕಾರಿಗಳು 12ನೇ ತಾರೀಕು ಕಟ್ಟಡ ಮಾಲೀಕರು ತಿಳುವಳಿಕೆ ಪತ್ರವನ್ನು ಹೊರಡಿಸಿದ್ದಾರೆ. 16/6/2026 ಆದೇಶ ಸಂಖ್ಯೆ ಇದನ್ನು ತೆರವು ಮಾಡಬೇಕು ಅಂತ ಕೊಟ್ಟಿರಲಿಲ್ಲ. ನಾವು ತೆರವು ಮಾಡ್ತೀವಿ ಅಂತ. ಆದರೆ ಇದಕ್ಕೆ ನೋಡಿ ಜಂಟಿಯಾಗಿ ಸಹಿ ಕೂಡ ಮಾಡಿದ್ದಾರೆ. ಅದು ತೆರವು ಕಾರ್ಯಕ್ರಮ ಏನೂ ಮಾಡಿಲ್ಲ. ಇಲ್ಲಿ ಅಕ್ಕಪಕ್ಕ ಇರೋವಂಥ ನಿವಾಸಿಗಳಿಗೆ ಭಯ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ. ಏನಾದರೂ ಜೋರಾಗಿ ಮಳೆ ಬಂತು ಅಂದರೆ ಈ ಬಿಲ್ಡಿಂಗ್ ಆಲ್ಮೋಸ್ಟು ಆಲ್ಕೊಂಡಿದೆ. ಏನಾದರೂ ಬಿದ್ದು ಯಾವುದಾದ್ರೂ ಜೀವಾಪಾಯಗಳಾದರೆ ಯಾರು ಕೊನೆ ಅನ್ನೋದು ಆಗ್ತಿದೆ. ಇಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ನಾನು ಒಳಗಡೆ ಹೋಗ್ತೀನಿ, ಏನಿದೆ ಅಂತ ನೋಡೋಣ, ಯಾವ ರೀತಿ ಸಮಸ್ಯೆ ಆಗಿದೆ ಅಂತ. ಹಾಗೆ ನೀವು ನೋಡಿ, ಇದು ಆ ಬಿಲ್ಡಿಂಗ್ ಪಕ್ಕ ಇರೋ ಬಿಲ್ಡಿಂಗು. ಅದು ಗಾಳಿಗೆ ವಾಲಿರೋದಕ್ಕೆ ಯಾವ ರೀತಿ ಅದು ಇಲ್ಲೆಲ್ಲ ಬೆರುಕ್ಬಿಟ್ಟಿದೆ. ಈ ಪಕ್ಕದ ಬಿಲ್ಡಿಂಗ್ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಟೈಲ್ಸ್ ಕೂಡ ಇಲ್ಲಿರೋವಂಥ ಟೈಲ್ಸು ಮತ್ತು ವಾಟರ್ ಟ್ಯಾಂಕ್ ಕೂಡ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಬಿಲ್ಡಿಂಗ್ ಕೂಡ ಪೂರ್ತಿ ಕ್ರ್ಯಾಕ್ ಆಗಿದೆ. ಈ ಪಕ್ಕದ ಮನೆ ಬಿಲ್ಡಿಂಗ್ ಅವ್ರದ್ದು ಕೂಡ ಕ್ರ್ಯಾಕ್ ಆಗಿದ್ದು, ಅವ್ರದ್ದು ಕೂಡ ಕ್ರ್ಯಾಕ್ ಆಗಿದೆ. ಯಾವ ಟೈಮಲ್ಲಿ ಜೋರಾದ ಮಳೆ ಗಾಳಿ ಬಂದರೆ ಬೀಳೋವಂಥ ಎಲ್ಲ ಲಕ್ಷಣಗಳಿದೆ. ಇನ್ನಾದರೂ ನಮ್ಮ ಸುದ್ದಿ ನೋಡಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಸೂಕ್ತ ಪರಿಹಾರ ಮಾಡಲಿ ಅಂತ ಹೇಳ್ತಾ ಕ್ಯಾಮ್ರಾಮನ್
ಗೋಪಿ ಜೊತೆ ವೆಂಕಟ್, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.